ಹೆಂಗಸರಿಗೆ ಎಷ್ಟು ಬಾರಿ ಶಾರೀರಿಕ ಸಂಬಂಧ ಹೊಂದಿದರೆ ಅವರು ತುಂಬಾ ಖುಷಿಯಾಗುತ್ತಾರೆ. ವೈವಾಹಿಕ ಅಥವಾ ಪ್ರೇಮ ಸಂಬಂಧಗಳಲ್ಲಿ ಶಾರೀರಿಕ ಸಂಪರ್ಕ ಎಂದರೆ ಸಂಭೋಗ ಒಂದು ಅಗತ್ಯ ಭಾಗವಾಗಿದೆ. ಇದು ಕೇವಲ ದೇಹದ ತೃಪ್ತಿಗೆ ಮಾತ್ರವಲ್ಲದೆ ಭಾವನಾತ್ಮಕ ಬಂಧ, ವಿಶ್ವಾಸ ಮತ್ತು ಸಮಾಧಾನದ ಸಂಕೇತವೂ ಆಗಿದೆ. ಹೆಂಗಸರಿಗೆ ಎಷ್ಟು ಬಾರಿ ಎಂಬ ಪ್ರಶ್ನೆಗೆ ಸರಳ ಉತ್ತರವಿಲ್ಲ, ಏಕೆಂದರೆ ಪ್ರತಿಯೊಬ್ಬರ ಇಚ್ಛೆ, ಆರೋಗ್ಯ, ಭಾವನೆಗಳು ಹಾಗೂ ಸಂಬಂಧದ ಗುಣಮಟ್ಟ ಭಿನ್ನವಾಗಿರುತ್ತದೆ. ಆದರೂ ವೈಜ್ಞಾನಿಕ ಅಧ್ಯಯನಗಳ ಆಧಾರದ ಮೇಲೆ ಉತ್ತರವನ್ನು ಅನ್ವೇಷಿಸಬಹುದು. ಇವತ್ತಿನ ಸಂಚಿಕೆಯಲ್ಲಿ ಹೆಂಗಸರಿಗೆ ಎಷ್ಟು ಬಾರಿ ಸಂಭೋಗ ಮಾಡಿಕೊಂಡರೆ ಅವರು ತುಂಬಾ ಖುಷಿಯಾಗುತ್ತಾರೆ ಎಂಬುದನ್ನು ವಿವರವಾಗಿ ತಿಳಿಸಿಕೊಡುತ್ತೇವೆ. ಇದು ತುಂಬಾ ಆಸಕ್ತಿದಾಯಕ ಹಾಗೂ ಉಪಯುಕ್ತವಾಗಿದೆ. ಆದ್ದರಿಂದ ಪುರುಷರೇ, ಇದನ್ನು ಬಿಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಎಲ್ಲರಿಗೂ ಒಂದೇ ನಿಯಮ ಅನ್ವಯಿಸುವುದಿಲ್ಲ. ಹೆಂಗಸರಿಗೆ ಸಂತೋಷವಾಗಲು ಸಂಭೋಗದ ಮೌಲ್ಯವು ಹೆಚ್ಚು ಬಾರಿ ಮಾಡುವುದು ಎಂದರ್ಥವಲ್ಲ. ಸಂಭೋಗದ ಗುಣಮಟ್ಟ, ಅದರಲ್ಲಿರುವ ಭಾವನಾತ್ಮಕ ನಂಟು, ಮುನ್ನಡೆ, ಪೂರ್ವಭಾವಿ ಕ್ರೀಡೆ ಮತ್ತು ಪರಸ್ಪರ ಗೌರವವು ಹೆಚ್ಚು ಮುಖ್ಯವಾಗಿರುತ್ತದೆ. ವಾರದಲ್ಲಿ 1 ರಿಂದ 2 ಬಾರಿ ಹೊಂದಿದ ಶಾರೀರಿಕ ಸಂಬಂಧ ದಾಂಪತ್ಯ ಜೀವನದಲ್ಲಿ ಹೆಚ್ಚು ತೃಪ್ತಿಕರವಾಗಿದೆ ಎಂದು ಕೆಲವು ಅಧ್ಯಯನಗಳು ತೋರಿಸುತ್ತವೆ. 2. ವಾರಕ್ಕೆ ಎಷ್ಟು ಬಾರಿ? ಪೌಷ್ಟಿಕ ಆಹಾರ, ಒತ್ತಡರಹಿತ ಜೀವನಶೈಲಿ ಮತ್ತು ಇಬ್ಬರ ನಡುವಿನ ಭಾವನಾತ್ಮಕ ಬಾಂಧವ್ಯದ ಆಧಾರದ ಮೇಲೆ ಹಲವಾರು ದಂಪತಿಗಳು ವಾರದಲ್ಲಿ 2 ರಿಂದ 4 ಬಾರಿ ಸಂಪರ್ಕ ಹೊಂದುತ್ತಾರೆ. ಇದರೊಂದಿಗೆ ಸಂಭೋಗದ ಸಮಯದಲ್ಲಿ ಹೆಂಗಸರಿಗೆ ತೃಪ್ತಿ ನೀಡಲು ಮುನ್ನಡೆ ಹಾಗೂ ಸಂವೇದನಾತ್ಮಕ ಸ್ಪರ್ಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. 3. ಹೆಂಗಸರ ದೃಷ್ಟಿಕೋನ. ಹೆಂಗಸರಿಗೆ ಸಂಭೋಗವು ಅವನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬ ಭಾವನೆಯ ಪ್ರತಿಬಿಂಬವಾಗಿದೆ. ಅವರ ಮನಸ್ಸು ತೃಪ್ತಿಯಾಗದೇ ಇರುವಾಗ ದೇಹದ ಮೇಲೆ ಒತ್ತಡ ಹಾಕಿದರೆ ಆತ್ಮೀಯತೆ ಇಲ್ಲದ ಸಂಬಂಧ ಮೂಡಬಹುದು. ಆದ್ದರಿಂದ ಗಂಡಸರು ಹೆಂಗಸರ ಮನಸ್ಥಿತಿಗೆ ಪ್ರಾಮುಖ್ಯತೆ ನೀಡಬೇಕು. 4. ಗುಣಮಟ್ಟ ಮತ್ತು ಪ್ರಮಾಣ. ಎಷ್ಟು ಬಾರಿ ಮಾಡಿದ್ದಕ್ಕಿಂತಲೂ ಗುಣಮಟ್ಟವು ಮುಖ್ಯ. ಹೆಂಗಸರಿಗೆ ಪ್ರೀತಿಯಿಂದ ಮೃದು ಸ್ಪರ್ಶ, ಆತ್ಮೀಯ ಮಾತುಗಳೊಂದಿಗೆ ಅವರ ಇಚ್ಛೆಗೆ ಗೌರವ ನೀಡಿ ಮಾಡಿದರೆ ಅದು ಹೆಚ್ಚು ಸಂತೃಪ್ತಿಕರವಾಗುತ್ತದೆ. ಗಂಡಸರು ತಮ್ಮ ಭಾವನೆಗಳನ್ನು ಅರಿತುಕೊಂಡರೆ ಮಾತ್ರವೇ ಹೆಂಗಸರು ಸಂಭೋಗವನ್ನು ಆನಂದಿಸುತ್ತಾರೆ. ಹೆಂಗಸರಿಗೆ ಸಂಭೋಗ ಎಷ್ಟು ಬಾರಿ ಬೇಕು ಎಂಬ ಪ್ರಶ್ನೆಗೆ ನಿಖರ ಸಂಖ್ಯೆಯ ಉತ್ತರವಿಲ್ಲ. ಆದರೆ ವಾರದಲ್ಲಿ 1 ರಿಂದ 3 ಬಾರಿ ಸಂಬಂಧ ಹೊಂದಿದರೆ ಅದು ಭಾವನಾತ್ಮಕ ಸಂಬಂಧವನ್ನು ಗಟ್ಟಿ ಮಾಡುತ್ತದೆ ಎಂಬ ಅಭಿಪ್ರಾಯಗಳಿವೆ. ಪ್ರೀತಿಯ ಮಾತುಗಳು, ಮುನ್ನಡೆ, ಅವರ ಇಚ್ಛೆಗೆ ಗೌರವ ಹಾಗೂ ಸಂತೋಷದ ಮನಸ್ಥಿತಿ ಹೊಂದಿದರೆ ಅವರು ತೃಪ್ತರಾಗುತ್ತಾರೆ. ಅಂತಿಮವಾಗಿ ಸಂಭೋಗವು ದೈಹಿಕ ಕ್ರಿಯೆಯಷ್ಟೇ ಅಲ್ಲ, ಅದು ಆತ್ಮೀಯತೆ, ಪ್ರೀತಿ ಮತ್ತು ಒತ್ತಡರಹಿತ ಸಂಬಂಧದ ಪ್ರತಿಫಲವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಮೆಚ್ಚುಗೆ ಸೂಚಿಸಿ ಹಾಗೂ ಇನ್ನೂ 10 ಜನರಿಗೆ ಹಂಚಿಕೊಳ್ಳಿ. ಹೀಗೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ವಾಹಿನಿಗೆ ತಪ್ಪದೆ ಚಂದಾದಾರರಾಗಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.